subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 6ನೇ ಅಧ್ಯಾಯವಾದ ತ್ರಿಭುಜ ಮತ್ತು ಅದರ ಗುಣಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 6.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ಪ್ರಶ್ನೆ 1. ತ್ರಿಭುಜ PQR ನಲ್ಲಿ ರೇಖಾಖಂಡ QR ನ ಮಧ್ಯಬಿಂದು D ಆಗಿದೆ. ಆಗ PM ರೇಖಾಖಂಡ ಡ್ಯಾಶ್ ಮತ್ತು PD ಡ್ಯಾಶ್ ಆಗಿದೆ. QM = MR ಆಗುತ್ತದೆಯೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ. ತ್ರಿಭುಜ PQR ನಲ್ಲಿ PM ಏನಾಗುತ್ತೆ ನೋಡಿ ಮಕ್ಕಳೇ. PM ಇದು ತ್ರಿಭುಜದ ಎತ್ತರವಾಗುತ್ತೆ ಮಕ್ಕಳೇ. PM ಅನ್ನೋದು ತ್ರಿಭುಜದ ಎತ್ತರ. ನಂತರ PD ಅನ್ನೋದು ತ್ರಿಭುಜದ ಮಧ್ಯರೇಖೆ. ಈ ತ್ರಿಭುಜದ ಮಧ್ಯರೇಖೆ PD ಮಕ್ಕಳೇ. ನಂತರ QM = MR ಇದು ಆಗುವುದಿಲ್ಲ ಮಕ್ಕಳೇ. ಏಕೆಂದ್ರೆ QM ಗಿಂತ MR ದೊಡ್ಡ ಬಾಹುವಾಗಿದೆ. ಅರ್ಥ ಆಯ್ತಲ್ವಾ ಮಕ್ಕಳೇ. ಹಾಗಾಗಿ QM = MR ಆಗುವುದಿಲ್ಲ. ಇವೆರಡೂ ಸಹ ಸಮವಲ್ಲ ಮಕ್ಕಳೇ. ಪ್ರಶ್ನೆ 2. ಮುಂದಿನವುಗಳಿಗೆ ಕರಡು ರೇಖಾಚಿತ್ರ ರಚಿಸಿ. ಕರಡು ರೇಖಾಚಿತ್ರ ಅಂದ್ರೆ ಕಚ್ಚಾ ಚಿತ್ರವನ್ನು ರಚಿಸಬೇಕು. ಎ. ತ್ರಿಭುಜ ABCಯಲ್ಲಿ BE ಮಧ್ಯರೇಖೆ ಅಂತ ಹೇಳಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ತ್ರಿಭುಜ ABCಯನ್ನ ರಚನೆ ಮಾಡಬೇಕು. ಅದರಲ್ಲಿ BE ಮಧ್ಯರೇಖೆ ಬಂದಿರಬೇಕು ಮಕ್ಕಳೇ. BE ಇಲ್ಲ ಅಂದ್ರೆ ಈ ರೀತಿ ತ್ರಿಭುಜ ರಚಿಸ್ಬಿಟ್ಟು ಈ ರೀತಿನಾದ್ರೂ ನಾವು ಮಧ್ಯರೇಖೆಯನ್ನ ಎಳಿಬಹುದು ಮಕ್ಕಳೇ. ನಂತರ ಬಿ. ತ್ರಿಭುಜ PQR ನಲ್ಲಿ PQ ಮತ್ತು PR ತ್ರಿಭುಜದ ಎತ್ತರಗಳು. ಗಮನಿಸಿ ಮಕ್ಕಳೇ, ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ತ್ರಿಭುಜ PQR ನಲ್ಲಿ PQ ಮತ್ತು PR ತ್ರಿಭುಜದ ಎತ್ತರಗಳು. PQ ಮತ್ತು PR ಈ ರೀತಿ ನೋಡಿದಾಗ PR ತ್ರಿಭುಜದ ಎತ್ತರವಾಗುತ್ತೆ ಅಲ್ವಾ ಮಕ್ಕಳೇ. ನಂತರ ನೋಡಿ, ಈ ರೀತಿ ನೋಡಿದಾಗ PQ ಅನ್ನೋದು ಎತ್ತರವಾಗುತ್ತೆ ಮಕ್ಕಳೇ. ನಂತರ ಸಿ ಪ್ರಶ್ನೆ. ತ್ರಿಭುಜ XYZ ನಲ್ಲಿ YL ತ್ರಿಭುಜದ ಹೊರಗೆ ಎಳೆದ ಎತ್ತರವಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. XYZ ಅನ್ನೋದು ಒಂದು ತ್ರಿಭುಜ ಮಕ್ಕಳೇ. ಅದರಲ್ಲಿ YL ಅನ್ನೋದು ಅದು ಹೊರಗೆ ಎಳೆದ ರೇಖೆ ಆಗಿರುತ್ತದೆ. ಅದು ಎತ್ತರವಾಗಿರುತ್ತೆ ಮಕ್ಕಳೇ. ಈ ತ್ರಿಭುಜದ ಎತ್ತರವಾಗಿರುತ್ತೆ. ಹಾಗಾದ್ರೆ ಗಮನಿಸಿ ಮಕ್ಕಳೇ, XYZ ಅನ್ನೋದು ತ್ರಿಭುಜ ಮಕ್ಕಳೇ. ಇಲ್ಲಿ YL ಅನ್ನೋದು ಹೊರಗೆ ಎಳೆದ ಒಂದು ಲಂಬ ರೇಖೆ ಆಗಿದೆ, ಎತ್ತರವಾಗಿದೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ ಪ್ರಶ್ನೆ 3. ಸಮದ್ವಿಬಾಹು ತ್ರಿಭುಜದಲ್ಲಿ ಮಧ್ಯರೇಖೆ ಮತ್ತು ಎತ್ತರವು ಒಂದೇ ಆಗಿರಬಹುದೇ? ಚಿತ್ರ ಬರೆದು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಸಮದ್ವಿಬಾಹು ತ್ರಿಭುಜ ಅಂತಂದ್ರೆ ತ್ರಿಭುಜದ ಎರಡು ಬಾಹುಗಳು ಸಮವಾಗಿರ್ತಾವ ಅಲ್ವಾ ಮಕ್ಕಳೇ. ನೋಡಿ ಗಮನಿಸಿ, ತ್ರಿಭುಜ ABC ಇದರಲ್ಲಿ ಮಧ್ಯರೇಖೆ ಮತ್ತು ಎತ್ತರವು ಒಂದೇ ಆಗಿರಬಹುದೇ ಅಂತ ಕೇಳಿದಾರೆ ಮಕ್ಕಳೇ. AB ಕೋನವು AC ಕೋನಕ್ಕೆ ಸಮವಾಗಿದೆ ಅಲ್ವಾ ಮಕ್ಕಳೇ. ನಂತರ ಮಧ್ಯರೇಖೆ ನೋಡಿ, AD ಅನ್ನೋದು ಮಧ್ಯರೇಖೆ. ಅದೇ ರೀತಿಯಲ್ಲಿ ಈ ತ್ರಿಭುಜದ ಎತ್ತರ ಅಂತ ಹೇಳಿದಾಗೂ ಸಹ AD ಅನ್ನೋದು ಎತ್ತರವೇ ಆಗುತ್ತೆ ಮಕ್ಕಳೇ. BDಯು DCಗೆ ಸಮವಾಗಿದೆ, ABಯು ACಗೆ ಸಮವಾಗಿದೆ. ಇಲ್ಲಿ ಮಧ್ಯರೇಖೆ AD. ನಂತರ ತ್ರಿಭುಜದ ಎತ್ತರ ಅಂದ್ರೂ ಸಹ ADನೇ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ ಮಕ್ಕಳೇ. ಅಭ್ಯಾಸ 6.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ದೊರಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.